ಪಾಟೀಲರ 60ನೇ ಹುಟ್ಟುಹಬ್ಬದ ಮುಖ್ಯವಾಗಿ ಇವತ್ತಿನ ದಿನ ಅವರ ಅಭಿಮಾನಿ ಬಳಗದವರು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಒಳರೋಗಿಗಳಂದ್ರೆ ಒಂದು 100 ಒಳರೋಗಿಗಳಿದ್ದು ಅವಕ್ಕೆಲ್ಲ ಅವರ ಪರವಾಗಿ ಡಾಕ್ಟರ್ ವಿಶ್ವನಾಥ್ ಪಾಟೀಲರ ಪರವಾಗಿ ಹಣ್ಣು ಹಂಪಲುಗಳನ್ನು ಹಂಚಿ ಆಮೇಲೆ ಎರಡನೇದಾಗಿ ಇಲ್ಲಿ ನಮ್ಮ ಆಶ್ರಯ ಕಾಲೋನಿಯಲ್ಲಿ ಒಂದು ವೃದ್ಧಾಶ್ರಮವನ್ನು ತೆಗೆದಿದ್ದಾರಂತ ಸುದ್ದಿ ಬಂತು. ಅದಕ್ಕೆ ಡಾಕ್ಟರ್ ವಿಶ್ವನಾಥ್ ಪಾಟೀಲರ ಪರವಾಗಿ ಇಲ್ಲಿಯೂ ಕೂಡ ನಾವು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ನಮ್ಮ ತಾಯಂದಿರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಡಾಕ್ಟರ್ ವಿಶ್ವನಾಥ್ ಪಾಟೀಲರ ಪರವಾಗಿ ಹಣ್ಣು ಹಂಪಲುಗಳನ್ನು ಹಚ್ಚಿ ಅವರ ಒಂದು 60ನೇ ಹುಟ್ಟುಹಬ್ಬವನ್ನು ಅತಿ ಒಂದು ಅವರ ಅನುಪಸ್ಥಿತಿಯಲ್ಲಿದ್ದರೂ ಕೂಡ ಅವರ ದೇವರ ಆಯುಷ್ಯ ಆರೋಗ್ಯ ಕೊಡಲಂತ ಪ್ರಾರ್ಥಿಸಿ ಆ ಕಾರ್ಯಕ್ರಮವನ್ನು ಮುಗಿಸುವುದರಿಂದ ಈಗ ನಮ್ಮ ಆತ್ಮೀಯ ಗೆಳೆಯಂಥ ಮಲ್ಲಿಕಾರ್ಜುನ್ ಬಾಜಿಯವರ ನೇತೃತ್ವದಲ್ಲಿ ಸಂಸ್ಕೃತಿ ಫೌಂಡೇಶನ್ನಿಂದ ಒಂದು ತಿಂಗಳಿಂದ 2 ತಿಂಗಳ ಒಳಗಾಗಿ ಪ್ರಾರಂಭವಂಥ ಒಂದು ಹಣಕಾಸಂತೆ ಇವತ್ತು ನಾವು ಮೊದಲೇ ಬಾರಿಗೆ ಭೇಟಿ ಕೊಟ್ಟಿದ್ದೇವೆ. ಒಂದು ಒಳ್ಳೆಯ ಇವತ್ತು ಸಂತೋಷ ಅನಿಸ್ತೈತೆ. ಯಾಕಂದರೆ ಎಲ್ಲ ನಮ್ಮ ಸಾಹೇಬರ ಒಂದು ಆತ್ಮೀಯ ಅಭಿಮಾನಿ ಬಳಗದ ಕಬ್ಬಳಿಂದ ಇವತ್ತೊಂದು ಸೇವೆ ಮಾಡತ್ತಾರೋ. ಇವಾಗ ಹುಟ್ಟುಹಬ್ಬದಿಂದ ಇವತ್ತು ನಾವು ಬಂದು ಇದ್ದಂಥವ್ರು ಎಲ್ಲರಿಗೂ ಒಂದು ಸ್ವಲ್ಪ ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಬಯಸಿ ಮತ್ತು ಈ ಸಂಸ್ಕೃತಿ ಫೌಂಡೇಶನ್ಗೆ ನಮ್ಮ ವಿಶ್ವನಾಥ್ ಪಾಟೀಲ್ ಅಭಿಮಾನಿಗಳಿಂದ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಕೊಡ್ತೇವೆ. ಅವ್ರಿಗೇನೋ ಸಹಾಯ ಸಹಕಾರ ಮಾಡೋದು ನಾವು ಅಭಿಮಾನಿಗಳಿಂದ ಮಾಡುತ್ತೇವೆ ಅಂತ ಹೇಳುತ್ತಾ ಮತ್ತು ಇವತ್ತು ನಮ್ಮ ನಾಯಕರ ಒಂದು 60ನೇ ಹುಟ್ಟುಹಬ್ಬಕ್ಕೆ ನಮ್ಮ ನಾಯಕರು ಇವತ್ತು ದೇವರ ದರ್ಶನಕ್ಕೆ ಅಂತೇಳಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸ್ಕೊಂಡು ಇಲ್ಲೇನು ಒಂದು ಅನಾಥಾಶ್ರಮಕ್ಕೆ ಬಂದು ಇಲ್ಲಿ ಎಲ್ಲರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸಿದ್ದೇವೆ. ಸಾಕಷ್ಟು ಜನರು ಕೂಡ ಭಾಗವಹಿಸಿದ್ದಾರೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ನಾಡಿನ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನೀಡಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ.